ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಇವತ್ತು ಒಂದು ಕಟಿಂಗ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಕಮೆಂಟ್ ಹಾಕಿದ್ರು ಒಬ್ರು, ಅಕ್ಕ ಕಟಿಂಗ್ ವಿಡಿಯೋನ ಹಾಕಿ ಅಂತ. ಅದಕ್ಕೆ ನಾನು ಇವತ್ತು ಲೈನಿಂಗ್ ಹಾಕಿ ಬ್ಲೌಸ್ನ ಹೆಂಗೆ ಕಟ್ ಮಾಡೋದು ಅಂತ ವಿಡಿಯೋನ ಮಾಡ್ತೀನಿ. ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ನಾವು ಸ್ಲೀವ್ನ ಅಳತೆ ಮಾಡ್ಕೋಬೇಕು. ಸ್ಲೀವ್ನ ಅಳತೆ ಮಾಡ್ಕೊಂಡಾದ್ಮೇಲೆ ಸ್ಲೀವ್ನ ಕಟಿಂಗ್ನ ಮಾಡ್ಕೋಬೇಕು. ನಾವು ಸ್ಲೀವ್ ಕಟಿಂಗ್ ಬ್ಲೌಸ್ನ ಇಟ್ಟು ಆದರೂ ಸ್ಲೀವ್ನ ಕಟಿಂಗ್ ಮಾಡ್ಕೋಬೋದು, ಇಲ್ಲ ಅಂದರೆ ಅಳತೆ ಮಾಡಾದರೂ ಬ್ಲೌಸ್ ಕಟಿಂಗ್ನ ಸ್ಲೀವ್ ಕಟಿಂಗ್ನ ನಾವು ಮಾಡ್ಕೋಬೋದು. ನೆಕ್ಸ್ಟು ಬ್ಯಾಕ್ ಕಟಿಂಗ್ನ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಂದು ಬಾಡಿನ ಅಳತೆ ಮಾಡ್ಕೋಬೇಕು, ಯಾಕಂದರೆ ಬಟ್ಟೆ ಲೆಂತ್ ನೋಡ್ಕೋಬೇಕು. ಬಟ್ಟೆನ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ನಾವು ಕಟಿಂಗ್ನ ಮಾಡ್ಕೋಬೇಕು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಮೇಯ್ನು. ಅದರಲ್ಲಿ ಬಾಡಿ ಅಳತೆನ ತಗೊಂಡಾದ್ಮೇಲೆ ನಾನು ಬ್ಯಾಕ್ ಲೆಂತನ್ನ ಅಳತೆ ಮಾಡ್ತಾಯಿದ್ದೀನಿ. ಬ್ಯಾಕ್ ಲೆಂತನ್ನ ಅಳತೆ ಮಾಡಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾನು ಮಾಡ್ತಾ ಇರೋದು ಬ್ಯಾಕ್ ಫುಲ್ ಲೆಂತ್ ಅಳತೆನ ಮಾಡ್ತಾಯಿದ್ದೀನಿ ಮತ್ತು ಮಾರ್ಕ್ ಮಾಡಿದ್ದೀನಿ. ಈ ಎರಡ್ಗೆರೆ ಏನಪ್ಪ ಅಂದರೆ, ಯಾವುದೇ ಬ್ಲೌಸಲ್ಲಿ ಶೋಲ್ಡರ್ ಜಾರ್ತಿದ್ರೆ ಆ ಎರಡ್ಗೆರೆನ ಹಾಕಿ ಅಟ್ಯಾಚ್ಮೆಂಟ್ ಕಟ್ಟಿಂಗ್ನ ಮಾಡಿದ್ರೆ ಶೋಲ್ಡರ್ ಜಾರಲ್ಲ. ನೋಡಿ, ಇವಾಗ ನಾನು ಶೋಲ್ಡರ್ ಅಳತೆ ಎತ್ಕೋತಾ ಇದ್ದೀನಿ. ಇವಾಗ ಶೋಲ್ಡರ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಆ ಎರಡು ಲೈನ್ನ ಹಾಕಿದ್ಮೇಲೆ ಹಾಕಲೇಬೇಕು, ಯಾಕಂದರೆ ಶೋಲ್ಡರು ಇವಾಗ ಒಬ್ಬೊಬ್ರು ಶೋಲ್ಡರು ಕರೆಕ್ಟಾಗಿ ಕುತ್ಕೊಳ್ಳಲ್ಲ, ಅದಕ್ಕೋಸ್ಕರ ಆ ಗೆರೆನ ಹಾಕಬೇಕು. ನೆಕ್ಸ್ಟು ಬ್ಯಾಕ್ ಲೆಂತ್ ಡೀಪ್ ಎಷ್ಟಿದೆ ಅನ್ನೋದನ್ನ ನಾವು ಅಳತೆ ಮಾಡಬೇಕು. ಬ್ಯಾಕ್ ಡೀಪ್ ಬಂದು ಅಳತೆ ಮಾಡಬೇಕು. ಆಮೇಲೆ ಕೈಯಿನ ಸುತ್ತಳತೆನ ಅಳತೆ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟು ಬ್ಯಾಕ್ ಲೆಂತ್ ಎಷ್ಟಿದೆ ಅಂತ ಅಳತೆ ಮಾಡ್ತಾಯಿದ್ದೀನಿ. ಅಳತೆ ಮಾಡಿ ಬ್ಯಾಕ್ ಡೀಪ್ನ ಮತ್ತು ಕೈಯಿನ ಸುತ್ತಳತೆ ಎರಡು ಅಳತೆ ಮಾಡಿ ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಯಾವಾಗಲೇ ಆಗಲಿ ಸ್ಕೇಲಲ್ಲಿ ನೀವು ಮಾರ್ಕ್ನ ಮಾಡ್ಕೋಬೇಕು, ಯಾಕಂದರೆ ಒಂದು ಫಿನಿಶಿಂಗಾಗಿ ಬ್ಲೌಸ್ ಕಟ್ಟಿಂಗ್ನ ನಾವು ನೀಟಾಗೆ ಮಾಡ್ಕೋಬೇಕಾಗುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗಲ್ಲ. ಮತ್ತು ಕೈಯಿನ ಸುತ್ತಳತೆನೂ ಅಷ್ಟೇ, ಯಾವಾಗಲೇ ಆಗಲಿ ಬ್ಯಾಕ್ಗೆ ಸ್ವಲ್ಪ ಲೈಟಾಗೆ ತಗೋಬೇಕು, ಮಿನಿಮಮ್ ತಗೋಬೇಕು. ಫ್ರಂಟ್ಗೆ ಲೈಟಾಗಿ ತಗೋಬೇಕು. ಮತ್ತು ಡೀಪು ಅಷ್ಟೇ, ನಿಮ್ಗೆ ಯಾವ ಡಿಸೈನ್ ಬೇಕೋ, ಸ್ಟಾರ್ ನೆಕ್ ಬೇಕೋ ಇಲ್ಲ ರೌಂಡ್ ಶೇಪ್ ಬೇಕೋ, ಯಾವ ಶೇಪ್ ಆದರೂ ನೀವು ಡಿಸೈನ್ನ ಮಾಡ್ಕೋಬೋದು. ಇವಾಗ ಬ್ಯಾಕ್ ನೆಕ್ನ ಕಟ್ಟಿಂಗ್ ಮಾಡಿದ್ದೀನಿ ನಾನು. ನೋಡಿ, ಈಗ ಬ್ಯಾಕ್ ನೆಕ್ಕು ಕಟ್ಟಿಂಗ್ ಫಿನಿಶ್ ಆಗುತ್ತೆ. ಇವಾಗ ಇದು ನಿಟ್ಟೆ ನಾವು ಫ್ರಂಟ್ ಕಟ್ಟಿಂಗ್ನ ಆದರೂ ಮಾಡ್ಬೋದು, ಇಲ್ಲ ಅಂದರೆ ನಾವು ಫ್ರಂಟ್ ನೆಕ್ ಅಳತೆ ಇಟ್ಟಾದರೂ ಮಾಡ್ಬೋದು. ನೋಡಿ, ಹಿಂಗೆ ಬಂದಿದೆ ಇದು ಬ್ಯಾಕು. ಫೈನಲಿ ಬ್ಯಾಕ್ ಕಟ್ಟಿಂಗು ರೆಡಿ ಆಯಿತು. ಇವಾಗ ಫ್ರಂಟ್ ಪಾರ್ಟ್ನ ನೋಡೋಣ. ನೋಡಿ, ಬ್ಯಾಕ್ ಪಾರ್ಟ್ನ ಇಕ್ಕಿ ಫ್ರಂಟನ್ನ ಕಟ್ ಮಾಡ್ಬೋದು, ಇಲ್ಲ ಅಂದರೆ ನಾವು ಅಳತೆ ಇಟ್ಟಾದ್ರೂ ಕಟ್ ಮಾಡ್ಬೋದು. ಅಳತೆ ತಗೋಬೋದು, ಇಲ್ಲಾಂದರೆ ನಾವು ಅಳತೆ ಬ್ಲೌಸಿಂದ, ಇಲ್ಲಾಂದರೆ ಬ್ಯಾಕ್ನ ಇಟ್ಟು ಬಾಡಿ ಮೆಜರ್ಮೆಂಟು ಮತ್ತು ಶೋಲ್ಡರ್ ಮೆಜರ್ಮೆಂಟು ನಾವು ತಗೋಬೋದು. ಮತ್ತು ಕೈಯಿನ ಸುತ್ತಳತೆನೂ ಅದೇ ಲೆಂತಲ್ಲಿ ಇಟ್ಟು ತಗೋಬೋದು. ನೋಡಿ, ಇವಾಗ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ನೆಕ್ನ ಮಾಡ್ಕೋತಾ ಇದ್ದೀನಿ. ಶೋಲ್ಡರು, ಬಾಡಿ ಮತ್ತು ಕೈಯಿನ ಸುತ್ತಳತೆನೂ ಅಳತೆ ಮಾಡ್ಕೋತಾ ಇದ್ದೀನಿ. ಮತ್ತು ಫ್ರಂಟು ಡೀಪ್ನ ಅಳತೆ ಮಾಡ್ಕೋತಾ ಇದ್ದೀನಿ. ಅಳತೆ ಮಾಡಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಬಾಡಿ ಅಳತೆ ಫಸ್ಟೇ ಮಾಡ್ಕೊಂಡಿದೆ. ಇವಾಗ ಡ್ರಾ ಮಾಡ್ತಾಯಿದ್ದೀನಿ. ಡೀಪು ಅಷ್ಟೇ, ಫ್ರಂಟ್ಗೆ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನು ಮಾಡ್ಕೋಬೋದು. ಮತ್ತು ಇದು ನೋಡಿ, ಅಡ್ಡ ಲೈನು ನೀವು ಅಳತೆ ಬ್ಲೌಸ್ ಇಟ್ಟಾದರೂ ಅಡ್ಡ ಲೈನ್ನ ನೀವು ಮಾರ್ಕ್ ಮಾಡ್ಬೋದು, ಇಲ್ಲಾಂದರೆ ಟೇಪಲ್ಲಿ ಅಳತೆ ಹಿಡ್ದಾದ್ರೂ ಅಳತೆನ ನೀವು ಮಾಡ್ಕೋಬೋದು. ನೋಡಿ, ಇವಾಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಮತ್ತು ನಾವು ಕೆಳಗಡೆ ಪಟ್ಟಿನ ಎಕ್ಸ್ಟ್ರಾ ಸಪ್ರೇಟಾಗಾದರೂ ನಾವು ಡ್ರಾ ಮಾಡಿ ಕಟ್ಟಿಂಗ್ನ ಮಾಡ್ಬೋದು, ಇಲ್ಲ ಅಂದರೆ ಜಾಯಿಂಟ್ ಫ್ರಂಟ್ ಪಾರ್ಟಲ್ಲೇ ಜಾಯಿಂಟ್ ಮಾಡಿ ಕಟ್ಟಿಂಗ್ನ ಮಾಡ್ಬೋದು. ನೋಡಿ, ಇದು ಇವಾಗ ನಾನು ಕಟ್ ಮಾಡಿದ್ದು ಲೈನಿಂಗ್ ಆಯಿತು. ಇದು ಬ್ಲೌಸ್ ಪೀಸ್. ಇದು ಇವಾಗ ಕಟ್ಟಿಂಗ್ ಮಾಡಿರೋ ಲೈನಿಂಗ್ನ ಇದ್ರ ಮೇಲೆ ಇಟ್ಟು ಫೈನಲಿ ನಾವು ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು. ನೋಡಿ, ನಾನು ಒಂದೊಂದಾಗೆ ಜೋಡಿಸ್ತಾ ಇದ್ದೀನಿ. ಇದು ಬ್ಲೌಸ್ನ ಕಟ್ಟಿಂಗ್. ಇದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ನೆಕ್ಸ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ ಕಟ್ಟಿಂಗ್ ಆಗಲಿ ಮತ್ತು ಸ್ಟಿಚಿಂಗ್ ಆಗಲಿ ನಾನು ವಿಡಿಯೋನ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಹೀಗೆ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.